ಇನ್ನು ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅನೇಕ ವಿಚಾರಗಳು ಈ ಸಂದರ್ಭದಲ್ಲಿ ಹೊರಗೆ ಬರ್ತಾ ಇದೆ. ಆರೋಪಿ ಮಹೇಂದ್ರ ಸ್ಫೋಟಕ ಮಾಹಿತಿಯನ್ನ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾನೆ. ಹಾಗಾದ್ರೆ ಆರೋಪಿ ಮಹೇಂದ್ರ ಪೊಲೀಸರ ಮುಂದೆ ಬಾಯ್ಬಿಟ್ಟಿದಂತಹ ಆ ವಿಚಾರಗಳು ಯಾವುದು? ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಈಗ ಹೊರಗೆ ಬರ್ತಾ ಇದೆ. ಹಳೆ ಗೆಳತಿಗಾಗಿ ಹೆಂಡತಿಯ ಹೆಣ ಹಾಕಿದ್ನ ಪತಿ ಮಹೇಂದ್ರ ರೆಡ್ಡಿ ಕೊಲೆ ಮಾಡೋದಕ್ಕೆ ಕಾರಣ ಆತನ ಲವ್ವರ್ ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಗೈನಕಾಲಜಿಸ್ಟ್ ಆಗಿದ್ದಂತಹ ಮಹಿಳೆಯನ್ನ ಮಹೇಂದ್ರ ರೆಡ್ಡಿ ಪ್ರೀತಿಸ್ತಾ ಇದ್ದ. ಕೊಲೆ ಮಾಡಿದ್ದಕ್ಕೆ ಕಾರಣವನ್ನು ಬಿಚ್ಚಿಟ್ಟಿದ್ದಾನೆ ಪೊಲೀಸರ ಮುಂದೆ ಆರೋಪಿ ಮಹೇಂದ್ರ ರೆಡ್ಡಿ. ಪತ್ನಿಯನ್ನ ಕೊಂದು ಪ್ರೇಯಸಿಯ ಜೊತೆಗೆ ಮದುವೆಯಾಗೋದಕ್ಕೆ ಈತ ಪ್ಲಾನ್ ಮಾಡಿಕೊಂಡಿದ್ದ. ಇದೇ ಕಾರಣಕ್ಕೆ ಕೃತಿಕಾ ಕೊಲೆ ಮಾಡಿದ್ದಾನೆ ಮಹೇಂದ್ರ. ತನಿಖೆಯ ಸಂದರ್ಭದಲ್ಲಿ ಈ ವಿಚಾರಗಳು ಗೊತ್ತಾಗ್ತಾ ಇದೆ. ಪತಿಯ ಅನೈತಿಕ ಸಂಬಂಧಕ್ಕೆ ಡಾಕ್ಟರ್ ಕೃತಿಕಾ ಹತ್ಯೆಯಾಗಿದ್ದಾರೆ. ಕೊಲೆ ಬಳಿಕ ಲವರ್ನನ್ನ ಭೇಟಿ ಮಾಡೋದಕ್ಕಾಗಿ ಮಣಿಪಾಲ್ಗೆ ತೆರಳಿದ್ದ ಈ ಆರೋಪಿ ಗೈನಕಾಲಜಿಸ್ಟ್ ಭೇಟಿಗೆ ತೆರಳಿದಂತಹ ಸಂದರ್ಭದಲ್ಲೇ ಈತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮಣಿಪಾಲದಲ್ಲಿ ಈತ ಅರೆಸ್ಟ್ ಆಗಿರೋದು. ಪ್ರೇಯಸಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲೇ ಈತ ಸಿಕ್ಕಾಕೊಂಡಿದ್ದಾನೆ ಪೊಲೀಸರ ಕೈಗೆ. ಇನ್ನು ಈತನ ಪ್ರೇಮ ಪುರಾಣಗಳು ಒಂದೆರಡಲ್ಲ. ಆರೋಪಿ ಮಹೇಂದ್ರನಿಗೆ 4 ಪ್ರೇಯಸಿಯರು ಇದ್ರಂತೆ ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಕಾಲೇಜಿನಲ್ಲಿ ಓದ್ತಾ ಇದ್ದಾಗಲೇ ಒಬ್ಬ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಬ್ರೇಕಪ್ ಆದ ನಂತರ ಇಬ್ಬರನ್ನ ಒಟ್ಟಿಗೆ ಪ್ರೀತಿಸ್ತಾ ಇದ್ದ ಈ ಆರೋಪಿ ಅನ್ನೋದು ಕೂಡ ಗೊತ್ತಾಗಿದೆ. ದುಬೈನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ಜೊತೆಗೆ ಮಹೇಂದ್ರನಿಗೆ ಸ್ನೇಹ ಇತ್ತು. ದುಬೈನಲ್ಲಿ ಡಾಕ್ಟರ್ ಹಾಗೂ ನರ್ಸ್ ಜೊತೆಗೆ ಸಂಪರ್ಕ ಇತ್ತು. ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕೃತಿಕಾಳನ್ನ ಮದುವೆಯಾಗಿದ್ದ ಡಾಕ್ಟರ್ ಕೃತಿಕಾ ಅವರನ್ನ. ಆದ್ರೆ ಇದೇ ಸಂದರ್ಭದಲ್ಲಿ ಆತ ಬೇರೆಯವರ ಜೊತೆಗೂ ಕೂಡ ಪ್ರೀತಿಯಲ್ಲಿ ಇದ್ದ ಅನ್ನುವಂಥ ವಿಚಾರ ಒಂದಲ್ಲ ಎರಡಲ್ಲ 4ರನ್ನ ಈತ ಪ್ರೀತಿ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತನ್ನ ಸಹೋದರನ ಪ್ರೇಯಸಿಯ ಸ್ನೇಹಿತೆಯನ್ನು ಕೂಡ ಈತ ಬಿಟ್ಟಿಲ್ಲ. ಮಹೇಂದ್ರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಈ ವಿಚಾರವಾಗಿ ಆರೋಪಗಳು ಕೂಡ ಇದೆ. ಪ್ರೀತಿಸಿ ಮದುವೆಯಾಗಿ ವಂಚನೆ ಮಾಡಿರುವಂತಹ ಆರೋಪ ಕೂಡ ಇದೆ. ದೂರು ನೀಡಿದಂತಹ ಯುವತಿ ಬಳಿಕ ಪ್ರಕರಣವನ್ನ ಸೆಟಲ್ಮೆಂಟ್ ಮಾಡಿದ್ರು ಮಹೇಂದ್ರ ಕುಟುಂಬಸ್ಥರು. ಅದೇ ಯುವತಿಯ ಸ್ನೇಹಿತೆಯನ್ನು ಕೂಡ ಈತ ಪ್ರೀತಿಸ್ತಾ ಇದ್ದಂತೆ. 1 ವರ್ಷ ಅಣ್ಣನ ಜೊತೆ ಮಾತನ್ನು ಕೂಡ ಬಿಟ್ಟಿದ್ದ ಮಹೇಂದ್ರನ ಸೋದರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಒಂದು ಕಡೆಯಲ್ಲಿ ಹತ್ಯೆಗೆ ಕಾರಣ ಯಾರು ಏನು ಅನ್ನುವಂಥ ವಿಚಾರವಾಗಿ, ಜೊತೆಗೆ ಮಹೇಂದ್ರ ರೆಡ್ಡಿಯ ಪ್ರೀತಿ ವಿಚಾರಗಳು ಕೂಡ ಒಂದೊಂದಾಗಿ ಬಯಲಾಗ್ತಾ ಇದೆ. ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಮಧುಕರ್, ವೈದ್ಯ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರುವಂತಹ ಪತಿ ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ತನಿಖೆಯ ವೇಳೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿ ಮಾಡಿದಂತಹ ಕೆಲಸದ ವಿಚಾರವಾಗಿ ಹಲವು ಅಂಶಗಳು ದಿನದಿಂದ ದಿನಕ್ಕೆ ಹೊರಗಡೆ ಬರ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಮಹೇಂದ್ರ ರೆಡ್ಡಿಯ ಏನು ಕರಾಳತೆ ಇತ್ತು ಅದು ಹೊರಗೆ ಬರ್ತಾ ಇರುವಂತದ್ದು ಸದ್ಯಕ್ಕೆ ನಾವು ಗಮನಿಸ್ತಾ ಹೋಗ್ಬೋದಾಗಿದೆ. ಜೊತೆಗೆ ಈ ಪ್ರಕರಣದಲ್ಲಿ ಯಾಕೆ ಈ ರೀತಿಯಾದಂತಹ ಕೊಲೆಯನ್ನ ಮಾಡ್ದ ಎನ್ನುವುದಕ್ಕೆ ಒಂದು ಬಲವಾದಂತಹ ಕಾರಣ ಸದ್ಯಕ್ಕೆ ಪತ್ತೆ ಆಗ್ತಾ ಇರುವಂತದ್ದು. ಹಾಗೆ ಇದಕ್ಕೆ ವಿಚಾರವಾಗಿಯೂ ಕೂಡ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ಹೇಳ್ಕೊಂಡಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಆತ ಏನು ಕೃತಿಕಾ ರೆಡ್ಡಿಯನ್ನ ಮದುವೆಯಾದ ನಂತರವಾಗಿಯೂ ಕೂಡ ಒಬ್ಬ ಯುವತಿಯನ್ನ ಪ್ರೀತಿಯನ್ನ ಮಾಡ್ತಾ ಇದ್ದ. ಅದೇ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕೊಲೆಯನ್ನ ಮಾಡಿದ್ದಾನೆ ಎನ್ನುವಂತ ಒಂದು ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಆತನ ವಿಚಾರಣೆಯ ವೇಳೆಯಲ್ಲಿ ಪೊಲೀಸ್ ತನಿಖೆಯ ವೇಳೆಯಲ್ಲಿ ಬಯಲಾಗಿರುವಂತಹ ವಿಚಾರ, ಗೈನಕಾಲಜಿಸ್ಟ್ ಯುವತಿಯ ಒಬ್ಬರನ್ನ ಪ್ರೀತಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದ. ಜೊತೆಗೆ ಆಕೆಯನ್ನ ಮದುವೆ ಆಗುವಂತಹ ಪ್ಲಾನ್ ಕೂಡ ಆತ ಮಾಡ್ಕೊಂಡಿದ್ದ
ಮಾಡಿಕೊಂಡಿದ್ದ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಆ ಕಾರಣದಿಂದಾಗಿ ಈ ಕೃತಿಕಾ ರೆಡ್ಡಿಯನ್ನ ಮುಗಿಸಿ ತದನಂತರವಾಗಿ ಆಕೆಯನ್ನ ಮದುವೆ ಆಗುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಅದರ ಆಧಾರದಲ್ಲಿ ಆತ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಹಾಗೆ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ನಂತರ ಇತ್ತೀಚೆಗೆ ಮಣಿಪಾಲದಲ್ಲಿ ಆಕೆಯನ್ನ ಭೇಟಿಯನ್ನ ಮಾಡೋದಕ್ಕೆ ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಕೃತಿಕಾ ರೆಡ್ಡಿಗೆ ಅನಸ್ತೇಶಿಯಾವನ್ನು ಕೊಟ್ಟು ಕೊಲೆಯನ್ನ ಮಾಡ್ತಾನೆ. ಆದ್ರೆ ಹಲವರೊಂದಿಗೆ ಈತ ಸಂಬಂಧವನ್ನ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದ. ಈ ಹಿಂದೆ ದುಬೈನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಬ್ರು ಡಾಕ್ಟರ್ ಮತ್ತೆ ನರ್ಸ್ನ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದ. ತದನಂತರ ಏನು ಈತನ ಕುಟುಂಬಸ್ಥರ ವಿರುದ್ಧ ಇತ್ತೀಚೆಗೆ ಒಂದು ಪ್ರಕರಣ ದಾಖಲಾದಂತಹ ಸುದ್ದಿ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಈತನ ತಮ್ಮನ ಸಹೋದರ ಏನಿದ್ದಾನೆ, ಈತನ ಸಹೋದರನ ಮದುವೆ ಆಗ್ಬೇಕಾದಂತಹ ಯುವತಿ, ಅದಕ್ಕೆ ಸಂಬಂಧಪಟ್ಟಂತೆ ಮದುವೆಯಾಗುವುದಾಗಿ ವಂಚನೆಯನ್ನ ಮಾಡಿದಂತಹ ಪ್ರಕರಣವನ್ನ ಈತನ ತಮ್ಮ ಹಾಗೆ ಕುಟುಂಬಸ್ಥರ ವಿರುದ್ಧ ದಾಖಲನ್ನ ಮಾಡಿದ್ರು. ಅದರಲ್ಲಿ ಆರೋಪಿ ಕೂಡ ಈ ಮಹೇಂದ್ರ ಕೂಡ ಆಗಿದ್ದ. ಅದೇ ಪ್ರಕರಣದಲ್ಲಿದ್ದಂತಹ ಯುವತಿಯ ಸ್ನೇಹಿತೆಗೆ ಈತ ಅಪ್ರೋಚ್ ಅನ್ನ ಮಾಡಿದ್ದ ಎನ್ನುವಂತ ಒಂದು ವಿಚಾರವನ್ನು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಆಕೆಯನ್ನು ಕೂಡ ಈತ ಫಾಲೋ ಮಾಡುವಂತಹ ಕೆಲಸವನ್ನ ಮಾಡಿದ್ದ, ಜೊತೆಗೆ ಆಕೆಯನ್ನು ಕೂಡ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ದ ಎನ್ನುವಂತಹ ಒಂದು ವಿಚಾರ. ಒಟ್ಟಾರೆಯಾಗಿ ಸುಮಾರು ಜನರ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಳುವಂತದ್ದು ಅಥವಾ ಅವರ ಜೊತೆಗೆ ಸಲುಗೆಯಿಂದ ವರ್ತಿಸುವಂತಹ ಕೆಲಸವನ್ನ ಮಾಡ್ತಿದ್ದ. ಜೊತೆಗೆ ಈ ಗೈನಕಾಲಜಿಸ್ಟ್ ಹಿಂದೆ ಏನ್ ಬಿದ್ದಿದ್ದ, ಅದೇ ಕಾರಣದಿಂದಾಗಿ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಆಘಾತಕಾರಿ ವಿಚಾರವಾಗಿ ಹೊರಗಡೆ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈತ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ನಂತರವಾಗಿ ಮೊದಲು ಹಲವಾರು ಹೈಡ್ರಾಮಾಗಳನ್ನ ಮಾಡ್ತಾನೆ, ತನ್ನ ಪತ್ನಿಯನ್ನ ಐ ಮಿಸ್ ಯು ಅಂತ ಹೇಳ್ಕೊಳ್ತಾನೆ. ಆದ್ರೆ ತದನಂತರವಾಗಿ ಏನು ಪೋಸ್ಟ್ ಮಾರ್ಟಮ್ ಅನ್ನ ಮಾಡೋದು ಬೇಡ, ನಾಳೆ ಮಾಡೋಣ ಅಂತ ಹೇಳ್ತಾನೆ. ಅನಸ್ತೇಶಿಯಾವನ್ನ ಕೊಟ್ಟಂತಹ ಕಾರಣದಿಂದಾಗಿ 24 ಗಂಟೆ ನಂತರ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ್ರೆ ಅದು ಬೆಳಕಿಗೆ ಬರೋದಿಲ್ಲ ವಿಚಾರ ಎನ್ನುವಂತ ಒಂದು ವಿಚಾರವನ್ನು ಕೂಡ ಆತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ಅನ್ನ ಡಿಲೇ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ತದನಂತರ ಗೋವಾ ಟ್ರಿಪ್ ಆಗಿರ್ಬೋದು, ರೀತಿಯಿಂದ ಹಲವಾರು ವಿಚಾರಗಳು ಮಹೇಂದ್ರ ರೆಡ್ಡಿಯ ವಿಚಾರವಾಗಿ ಹೊರಗಡೆ ಬರ್ತಾ ಇರುವಂತದ್ದು. ಸದ್ಯ ಆತ ಇನ್ನೊಂದು ಯುವತಿಯ ಹಿಂದೆ ಬಿದ್ದಂತಹ ಕಾರಣದಿಂದಾಗಿ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಸತ್ಯ ಆರೋಪವನ್ನ ಸದ್ಯ ಕೇಳ ಬರ್ತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.